ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ SP46 ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಫಿಶ್ ಫ್ರೈ, ತವಾ ಫ್ರೈ ಮಾಡೋದನ್ನ ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಮಸಾಲಕ್ಕೆ ಖಾರದ ಪುಡಿ, ಉಪ್ಪು, ಧನಿಯಾ ಪುಡಿ, ಅರಸಿನ ಪುಡಿ, ಗರಂ ಮಸಾಲ, ನಿಂಬೆಹಣ್ಣಿನ ರಸ ಮತ್ತು ತೇಜು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಇವಾಗ ಮಸಾಲ ರೆಡಿಯಾಗಿದೆ. ಅದಕ್ಕೆ ರೆಡಿ ಮಾಡ್ಕೊಬೇಕು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಅದಕ್ಕೆ ಮಸಾಲ ರೆಡಿ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ರೆಡಿ ಮಾಡ್ಕೊಂಡಿರೋಂತಹ ಮಸಾಲಾನ ಹಚ್ಕೊಬೇಕು. ಫ್ರೆಂಡ್ಸ್, ಹಿಂಗೆ ಮೀನಿಗೆ ಒಂದೊಂದನ್ನೇ ತೊಗೊಂಡು ಫ್ರೆಂಡ್ಸ್ ನೋಡಿ, ಈ ಥರ ಸುತ್ತ ಕ್ಲೀನಾಗಿ ಹಚ್ಚಬೇಕು. ಫ್ರೆಂಡ್ಸ್ ನೋಡಿ, ಈ ಥರ ಚೆನ್ನಾಗಿ ಹಚ್ಚಬೇಕು. ನೋಡಿ ಫ್ರೆಂಡ್ಸ್, ಮಸಾಲಾನ ಈ ಥರ ಹಚ್ಕೊಬೇಕು. ಫ್ರೆಂಡ್ಸ್, ಇದನ್ನ ಮ್ಯಾರಿನೇಟ್ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು. ಫ್ರೆಂಡ್ಸ್, ಒಂದು ಹಾಫ್ ಆನ್ ಅವರ್. ನೋಡಿ ಫ್ರೆಂಡ್ಸ್, ಈಗ ಹಾಫ್ ಆನ್ ಅವರ್ ಆಗಿದೆ, ಮ್ಯಾರಿನೇಟ್ ಆಗಿದೆ. ಈಗ ಫ್ರೆಂಡ್ಸ್, ಎಣ್ಣೆ ಹಾಕಿ ಡೀಪ್ ಫ್ರೈ ಮಾಡಬೇಕು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇವಾಗ ತವಾ ಫ್ರೈ ರೆಡಿ ಆಗಿದೆ. ಓಕೆ ಫ್ರೆಂಡ್ಸ್, ನಾನು ಈ ಕಾವ್ಯ SP46 ಕುಕ್ಕಿಂಗ್ ವ್ಲಾಗ್ನ ಇಲ್ಲೇ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.